ಡಿಯರ್ ಸ್ಟೂಡೆಂಟ್ಸ್, ನೀವು ಈಗ ಹಾಸ್ಪಿಟಲ್ಗೆ ಹೋದಾಗ ಯಾವ್ದಾದ್ರು ಅಥವಾ ನಿಮ್ಮ ಪೇರೆಂಟ್ಸ್ ಜೊತೆ ಯಾವ್ದಾದ್ರು ಹೋದಾಗ ಅವ್ರು ಡಯಾಬಿಟಿಸ್ ಈಗ ಕಾಮನ್ ಆಗ್ಬಿಟ್ಟಿದೆ ಅಲ್ವಾ? ಡಯಾಬಿಟಿಸ್ ಇದ್ದವ್ರು ಏನಾದ್ರು ಹೋದಾಗ ಅಲ್ಲ ಆಸ್ಪತ್ರೆಗೆ ಡಾಕ್ಟ್ರು ಒಂದು ಹಿಸ್ಟ್ರಿ ಕೇಳ್ತಾರೆ. ನಿಮ್ಮ ಮನೇಲಿ ಯಾರಿಗಿತ್ತು, ಯಾರ್ಯಾರಿಗಿದೆ, ತಾಯಿಗಿತ್ತ, ತಂದೆಗಿತ್ತ ಅಂತ ಎಲ್ಲ ಕೇಳ್ತಾರೆ. ಯಾಕೆ ಹಾಗೆ ಕೇಳ್ತಾರೆ ಅಂತ ಏನಾದ್ರು ಯೋಚನೆ ಮಾಡಿದ್ದೀರಾ? ಯಾಕಂತ ಅಂದ್ರೆ ಅವರು ನಮ್ದು ಅನ್ಸೆಸ್ಟರ್ ಹಿಸ್ಟ್ರಿ ತಿಳ್ಕೊಂಡು ನೆಕ್ಸ್ಟ್ ಜನರೇಷನ್ಗೆ ಆ ಡಿಸಾರ್ಡರ್ಸ್ ಏನಾದ್ರು ಪಾಸ್ ಆನ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಓಕೆ, ಇದೆಲ್ಲ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ ದ ಹಿಸ್ಟ್ರಿ ಆಫ್ ದ ಡಿಸೀಸ್ ಮತ್ತೆ ನೆಕ್ಸ್ಟ್ ಫ್ಯೂಚರ್ಗೆ ಟ್ರಾನ್ಸ್ಫರ್ ಆಗುತ್ತಾ ಅಂತ. ಅಕಸ್ಮಾತ್ ಲೈಕ್ ಪ್ರೆಗ್ನೆಂಟ್ ಲೇಡಿ ಆಸ್ಪತ್ರೆಗೆ ಹೋದ್ರು ಅಂದ್ರೆ ಅವ್ರಿಗೆಲ್ಲ ಕೇಳ್ತಾ ಹೋಗ್ತಾರೆ. RH ನೋಡ್ತಾರೆ, ಡಯಾಬಿಟಿಕ್ ನೋಡ್ತಾರೆ, ಏಡ್ಸ್ ಬಗ್ಗೆ ಕೇಳ್ತಾರೆ, ಈ ಥರದ್ದೆಲ್ಲ ಟೆಸ್ಟ್ ಮಾಡ್ತಾರೆ. ಮತ್ತೆ ಜೆನೆಟಿಕ್ ಡಿಸಾರ್ಡರ್ಸ್ ಬಗ್ಗೆ ಎಲ್ಲ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂತ ಅಂದ್ರೆ ಅಕಸ್ಮಾತ್ ಹುಟ್ಟೋ ಮಗುಗೆ ಆ ಥರದ್ದು ಏನಾದ್ರು ಡಿಸೀಸಸ್ ಬರೋ ಚಾನ್ಸಸ್ ಇದೆಯಾ, ಬಂದ್ರೆ ಬರೋ ಚಾನ್ಸಸ್ ಇದ್ರೆ ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ತಾರೆ. ಜೆನೆಟಿಕ್ ಡಿಸಾರ್ಡರ್ಸ್ನ ಟೆಸ್ಟ್ ಮಾಡೋದಿರ್ಬೋದು, ಅಥವಾ ಕೆಲವೊಂದು ಅವ್ರ ಬ್ಲಡ್ ತಗೊಂಡು ಇನ್ನೇನಾದ್ರೂ ಡಿಸೀಸಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಓಕೆ, ಈ ಥರದ್ದೆಲ್ಲ ಚೆಕ್ ಮಾಡೋದನ್ನ ಫಸ್ಟ್ ಒಂದು ಸ್ಕಿಮ್ಯಾಟಿಕ್ ಸಿಂಬಲ್ ವೈಸ್ ರೆಪ್ರೆಸೆಂಟ್ ಮಾಡಿದ್ರು ಜೆನೆಟಿಕ್ಸ್ ಅಲ್ಲಿ. ಅದನ್ನೇನಂತ ಕರಿತೀವಿ ಅಂದ್ರೆ ಇನ್ ದ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಫ್ಯಾಮಿಲಿ ಟ್ರೀ ಅಂತ ಅಂದ್ರೆ ಇದನ್ನ ನಾವು ಪೆಡಿಗ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪೆಡಿಗ್ರಿ. ಓಕೆ, ಈ ಪೆಡಿಗ್ರಿ ಅಂತ ಅಂದ್ರೆ ಚಾರ್ಟ್, ಒಂದು ಚಾರ್ಟ್, ಈ ತರದೊಂದು ಫ್ಯಾಮಿಲಿ ಟ್ರೀ ತೋರಿಸ್ತಿದೆಯಲ್ಲ ಆ ತರದೊಂದು ಚಾರ್ಟ್ in which the record of inheritance of certain genetic traits for one ಅಥವಾ 2 generation, the ancestral generation ಟೆಸ್ಟ್ ಮಾಡಿ ಅದನ್ನ ಚಾರ್ಟ್ ಮಾಡೋ ಒಂದು ಅನಾಲಿಸಿಸ್ಗೋಸ್ಕರ ಚಾರ್ಟ್ ಮಾಡೋ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಥವಾ ಸಿಂಬೋಲಿಕ್ ರೆಪ್ರೆಸೆಂಟೇಷನ್ಗೆ ನಾವೇನಂತ ಕರಿತೀವಿ? ಪೆಡಿಗ್ರಿ ಅಂತ ಕರಿತೀವಿ. ಓಕೆ, ಈ ಪಾರ್ಟ್ ಆಫ್ ವಿಡಿಯೋದಲ್ಲಿ ನಾವು ಪೆಡಿಗ್ರಿ ಬಗ್ಗೆ, ಪೆಡಿಗ್ರಿ ಅಂದ್ರೇನು, ಪೆಡಿಗ್ರಿ ಅನಾಲಿಸಿಸ್ ಹೇಗಿರುತ್ತೆ, ಮತ್ತೆ ಆ ಪೆಡಿಗ್ರಿ ಅನಾಲಿಸಿಸ್ ಮಾಡೋದ್ರಲ್ಲಿ ಡಿಸೀಸ್ ಅಲ್ಲಿ ಎಷ್ಟು ಟೈಪ್ಸ್ ಮಾಡ್ತೀವಿ, ಆ ಸಿಂಬಲ್ಸ್ ಏನೇನು ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್ ಒನ್. ಪೆಡಿಗ್ರಿ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ 4 ಮಾರ್ಕ್ಸ್ಗೆ. ವೆರಿ ವೆರಿ ಇಂಪಾರ್ಟೆಂಟ್. ಬಯಾಲಜಿ ಬೇಸಿಸ್ ನೀವು ಯಾವುದೇ ಹೈಯರ್ ಎಜುಕೇಶನ್ಗೆ ಹೋದ್ರು ಒಂದು ಕ್ವಶನ್ ಅಥವಾ 2 ಕ್ವಶನ್ ಪೆಡಿಗ್ರಿ ಮೇಲೆ ಇರುತ್ತೆ. ಬನ್ನಿ ಹಾಗಾದ್ರೆ ಪೆಡಿಗ್ರಿ ಅಂದ್ರೆ ಏನಂತ ನೋಡೋಣ. ಪೆಡಿಗ್ರಿ ಇಸ್ ನಥಿಂಗ್ ಬಟ್ ಎ ಫ್ಯಾಮಿಲಿ ಟ್ರೀ ಅಂತ ಹೇಳಿದ್ನಲ್ಲ. ಓಕೆ, ಇಟ್ಸ್ ಡ್ರಾನ್ ವಿತ್ ಎ ಸ್ಟ್ಯಾಂಡರ್ಡ್ ಜೆನೆಟಿಕ್ ಸಿಂಬಲ್ಸ್. ಇದಕ್ಕೆ ಕೆಲವೊಂದು ಸಿಂಬಲ್ಸ್ ಇದೆ, ಏನ್ ಬೇಕೋ ಹಾಗೆ ಹಾಕೋಂಗಿಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಸಿಂಬಲ್ ಇದೆ ವಿಚ್ ರೆಪ್ರೆಸೆಂಟ್ಸ್ ದ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಆಫ್ ದ ಸ್ಪೆಸಿಫಿಕ್ affected phenotypic character. Okay, it's a chart showing a family tree drawn with a standard genetic symbol. ಆ ಫ್ಯಾಮಿಲಿ ಟ್ರೀನ ಎ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಜೆನೆಟಿಕ್ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡಿ ದ ಇನ್ಹೆರಿಟೆನ್ಸ್ ಪ್ಯಾಟ್ರನ್ಸ್ ಆಫ್ ಸ್ಪೆಸಿಫಿಕ್ ಅಫೆಕ್ಟೆಡ್ ಫಿನೋಟಿಪಿಕ್ ಕ್ಯಾರೆಕ್ಟರ್ನ ಸ್ಟಡಿ ಮಾಡೋ ಒಂದು ಇದಕ್ಕೆ ಏನಂತ ಕರಿತೀವಿ? ಪೆಡಿಗ್ರಿ ಅಂತ ಕರಿತೀವಿ. ಓಕೆ, ದ ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಪ್ಯಾಟ್ರನ್ ಅಫೆಕ್ಟೆಡ್ ಆಫ್ ದ ಫಿನೋಟಿಪಿಕ್ ಕ್ಯಾರೆಕ್ಟರ್ ಅಥವಾ ಅದರಲ್ಲಿ ಮೆಂಡೆಲಿಯನ್ ಡಿಸಾರ್ಡರ್ ಇನ್ ಸೆವೆರಲ್ ಜನರೇಷನ್ ಆಫ್ ದ ಫ್ಯಾಮಿಲಿ ಥ್ರೂ ದ ಪೆಡಿಗ್ರಿ ಚಾರ್ಟ್, ಅದನ್ನ ನಾವು ಪೆಡಿಗ್ರಿ ಅನಾಲಿಸಿಸ್ ಅಂತ ಕರಿತೀವಿ. ಏನು ಪೆಡಿಗ್ರಿ ಅನಾಲಿಸಿಸ್ ಅಂತ ಅಂದ್ರೆ 2 to 3 ಜನರೇಷನ್ ಅಥವಾ ಸೆವೆರಲ್ ಜನರೇಷನ್ ದ ಫಿನೋಟಿಪಿಕ್ ಅಥವಾ ಅಫೆಕ್ಟೆಡ್ ಫಿನೋಟಿಪಿಕ್ ಕ್ಯಾರೆಕ್ಟರ್ ಅಥವಾ ಮೆಂಡೆಲಿಯನ್ ಡಿಸಾರ್ಡರ್ ಏನಾದ್ರು ಅಪಿಯರ್ ಆದ್ರೆ ನೆಕ್ಸ್ಟ್ ಜನರೇಷನ್ಗೆ ಎಷ್ಟು % ಆಫ್ ಪಾಸಿಬಿಲಿಟಿ ಇದೆ ಅನ್ನೋದನ್ನ ಥ್ರೂ ಎ ಜೆನೆಟಿಕ್ ಚಾರ್ಟ್ ಮೂಲಕ ಪ್ರಿಡಿಕ್ಟ್ ಮಾಡೋ ಒಂದು ಇದಕ್ಕೆ ಏನಂತ ಕರಿತೀವಿ? ಪೆಡಿಗ್ರಿ ಅನಾಲಿಸಿಸ್ ಅಂತ ಕರಿತೀವಿ. ಈ ಸಿಂಬಲ್ಸ್ ವೆರಿ ಇಂಪಾರ್ಟೆಂಟ್. ಪೆಡಿಗ್ರಿ ಇಲ್ಲ ಅಂತಂದ್ರೆ ಸಿಂಬಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸಿಂಬಲ್ಸ್ ವೆರಿ ಇಂಪಾರ್ಟೆಂಟ್ ಒನ್. ಫಸ್ಟ್ ನಾವು NCERT ಸಿಲೆಬಸ್ ಅಲ್ಲಿ ಇರೋ ಸಿಂಬಲ್ಸ್ ನೋಡ್ಬಿಡೋಣ. ಓಕೆ, ಇದರಲ್ಲಿ ಫಸ್ಟ್ ಈ ತರ ಸ್ಕ್ವಯರ್ ಇದ್ರೆ ಅದನ್ನ ಮೇಲ್ ಅಂತ ಕರಿತೀವಿ. ಸುಮ್ಮನೆ ಈ ತರ ಸ್ಕ್ವಯರ್ ಬರಿಬೇಕು, ಅದ್ರೊಳಗೆ ಏನು ಡಿಸೈನ್ ಮಾಡೋಂಗಿಲ್ಲ. ಈ ತರ ಬರೆದ್ರೆ ಅದೇನು ಮೇಲ್, ನಾರ್ಮಲ್ ಮೇಲ್. ಈ ತರ ಸರ್ಕಲ್ ಇದ್ರೆ ಅದನ್ನ ಫಿಮೇಲ್, ಮತ್ತೆ ಈ ತರ ಡೈಮಂಡ್ ಶೇಪ್ ಇದ್ರೆ ಅದನ್ನ ಸೆಕ್ಸ್ ಅನ್ಸ್ಪೆಸಿಫೈಡ್, ಮೇಲ್ ಅಥವಾ ಫಿಮೇಲ್ ಅಂತ ಅದ್ರಲ್ಲಿ ಏನು ಹೇಳಿಲ್ಲ ಅನ್ನೋದನ್ನಕ್ಕೆ ಏನಂತ ಕರಿತೀವಿ? ಸೆಕ್ಸ್ ಅನ್ಸ್ಪೆಸಿಫೈಡ್ ಅನ್ನ ಈ ತರ ಡೈಮಂಡ್ ಶೇಪ್ ಅಲ್ಲಿ ಬರಿತೀವಿ. ಅವು ಮೂರಕ್ಕೂ ಯಾವ್ದಾದ್ರು ಸ್ಕ್ವಯರ್ ಇರ್ಬೋದು ಅಥವಾ ಸ್ಪೆರಿಕಲ್ ಇರ್ಬೋದು ಅಥವಾ ಈ ತರದ ಶೇಪ್ಗಳಲ್ಲಿ ನಾವೇನಾದ್ರೂ ಶೇಡ್ ಮಾಡಿದ್ರೆ ಅಥವಾ ಈ ತರದ್ರು ಶೇಡ್ ಮಾಡ್ತಾರೆ, ಫುಲ್ ಡಾರ್ಕ್ ಮಾಡಿದಾರಲ್ವಾ ಈ ತರನು ಮಾಡ್ತಾರೆ. ಓಕೆ, ಈ ತರ ಮಾಡಿದ್ರೆ ದ ಇಂಡಿವಿಜುವಲ್ಸ್
ಹ್ಯಾವಿಂಗ್ ಡಿಸೀಸ್ ಅವನ್ನ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅಂತ ಕರಿತೀವಿ. ಶೇಡ್ ಮಾಡಿದ್ರೆ ಫುಲ್ ಶೇಡ್ ಮಾಡಿದ್ರೆ ಅವನ್ನ ಏನಂತ ಕರಿತೀವಿ, ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅಂತ. ಹಾಗಾಗಿ ನೀವು ನಾರ್ಮಲ್ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದ್ರೊಳಗೆ ಏನು ಇಡಬಾರ್ದು, ಈ ತರ ಖಾಲಿ ಬಿಡ್ಬೇಕು, ಕರೆಕ್ಟ್ ಆಗಿ ಬರಿಬೇಕು. ನಂದು ಇಲ್ಲಿ ಹೊರಗೆ ಹೋಗ್ತಾ ಇದೆ ಹಾಗಂತ ನೀವು ಆ ತರ ಬರೆಯಂಗಿಲ್ಲ. ಸ್ಕ್ವಯರ್ ಅಂದ್ರೆ ಸ್ಕ್ವಯರ್, ಮತ್ತೆ ಸ್ಪೆರಿಕಲ್ ಶೇಪ್ ಅಥವಾ ರೌಂಡ್ ಶೇಪ್, ಸರ್ಕಲ್ ನ ಬರಿಬೇಕು. ನೆಕ್ಸ್ಟ್ ಒನ್, ಈ ಎರಡು, ಒಂದು ಮೇಲ್ ಸಿಂಬಲ್ ನಾವೇನಂತ ಬರ್ತೀವಿ, ಈ ತರ ಸ್ಕ್ವಯರ್ ಹಾಕ್ತಿವಿ. ಸರ್ಕಲ್ ಬರೆದ್ರೆ ಅದೇನು ಫಿಮೇಲ್ ಅಂತ. ಇವರಿಬ್ರು ಮಧ್ಯೆ ಈ ತರ ಲೈನ್ ಹಾಕಿದ್ರೆ ಮೇಟಿಂಗ್ ಅಂದ್ರೆ ಮ್ಯಾರೀಸ್, ದಿಸ್ ಮ್ಯಾನ್ ಮ್ಯಾರಿ ವಿತ್ ಆ ಫಿಮೇಲ್, ಈ ತರ ಅವರಿಗೆ ಒಂದು ಲೈನ್ ಹಾಕ್ತಿವಿ. ಇಲ್ಲೊಂದು 2 ಲೈನ್ ಇದೆಯಲ್ಲ, ಏನಂತ ಅಂದ್ರೆ 2 ಲೈನ್ ಏನ್ ತೋರಿಸುತ್ತೆ ಅಂದ್ರೆ, ಇಫ್ ಎ ಮ್ಯಾನ್ ಮ್ಯಾರೀಸ್ ಎ ವುಮನ್ ವಿತ್ ಎ ಕ್ಲೋಸ್ ರಿಲೇಟಿವ್, ತುಂಬಾ ಹತ್ರದ ಅಕ್ಕನ ಮಗಳನ್ನ ಆತರ ಮದ್ವೆ ಆದ್ರೆ, ಮಾವನ್ ಮಗಳನ್ನ ಆತರ ಮದ್ವೆ ಆದ್ರೆ ಅದನ್ನ ಕ್ಲೋಸ್ ರಿಲೇಟಿವ್ಸ್ ಅಂತ ಕರಿತೀವಿ. ಅದನ್ನ ಈ ತರ ಏನ್ ಮಾಡ್ತೀವಿ, 2 ಲೈನ್ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಇವರಿಬ್ರು ಮಧ್ಯೆ ಲೈನ್ ಹಾಕಿ ಈ ತರ ಕೆಳಗ್ ತಗೊಂಡ್ ಬಂದ್ರೆ ಅದು ಅವ್ರ ಜನರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಅವ್ರ ಜನರೇಷನ್ ಅಲ್ಲಿ ಇಲ್ಲಿ ತೋರಿಸಿದಾರಲ್ವಾ, ಫಸ್ಟ್ ಒನ್ ಸ್ಪೆರಿಕಲ್ ಇದೆ, ಆಮೇಲೆ ಸ್ಕ್ವಯರ್ ಇದೆ. ಅಂದ್ರೆ ಇಲ್ಲಿ ಫಸ್ಟ್ ಒನ್ ಗರ್ಲ್, ಆಮೇಲೆ 2ನೇದ್ ಮಗು ಗಂಡ್ ಮಗು. ಈ ತರ ಫಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಏನಿರುತ್ತೋ ಅದು ಅವ್ರ ಮೊದಲನೇ ಮಗು ಅಂತ ಈ ತರ. ಆಮೇಲೆ ಈ ಕಡೆ ರೈಟ್ ಸೈಡಿಗೆ ಹೋಗ್ತಾ ಹೋಗ್ತಾ ಇರೋವು ಅವ್ರ ನೆಕ್ಸ್ಟ್ ಮಕ್ಳು ಅಂತ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಇವರಿಬ್ರು ಪಕ್ಕ ಪಕ್ಕ ಇರ್ತಾರಲ್ಲ, ಇವ್ರು ಸಿಬ್ಲಿಂಗ್ಸ್. ಓಕೆ, ಇವನು ಅಣ್ಣ ಆಗ್ತಾನೆ, ಇವಳು ತಂಗಿ ಆಗ್ತಾಳೆ, ಈ ತರ. ಇವನು ಫಸ್ಟ್ ಒನ್ ಸೆಕೆಂಡ್ ಒನ್ ಈ ತರ. ಮತ್ತೆ ಇವರಿಂದ ಜನರೇಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೀಗೆ ಸ್ಟಾರ್ಟ್ ಮಾಡೋದು. ಓಕೆ, ಅವ್ರ ಕ್ಲೋಸ್ ರಿಲೇಟಿವ್ ಆಗಿದಾರ ಅಥವಾ ಅನ್ರಿಲೇಟೆಡ್ ಜೊತೆ ಮದ್ವೆ ಆಗಿದ್ಯಾ, ಅವ್ರ ಆಫ್ಸ್ಪ್ರಿಂಗ್ ಮತ್ತೆ ಬರಿತಾ ಹೋಗೋದು. ಫಸ್ಟ್ ಒನ್ ಫಸ್ಟ್ ಜನರೇಷನ್ ಅಂತ ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಸೆಕೆಂಡ್ ಜನರೇಷನ್. ಇವರಿಂದ ಮುಂದೆ ಬಂದ್ರೆ ಅದು ಥರ್ಡ್ ಜನರೇಷನ್. ನೆಕ್ಸ್ಟ್ ಒನ್, ಈಗ ಇವರಿಬ್ರು ನಾರ್ಮಲ್, ಇವರಲ್ಲಿ ಅಫೆಕ್ಟ್ ಆಗಿಲ್ಲ, ಅದರಿಂದ ಒಂದು ಆಫ್ಸ್ಪ್ರಿಂಗ್ ಬಂದಿದೆ. ದ ಆಫ್ಸ್ಪ್ರಿಂಗ್ ವಿತ್ ಶೇಡ್ ಆಗಿದೆ ಅಂದ್ರೆ ಏನರ್ಥ, ಅವ್ರ ಮಗುಗೆ ಏನಾಗಿದೆ, ಜೆನೆಟಿಕ್ ಡಿಸಾರ್ಡರ್ ಇದೆ, ಈ ತರ ಇದನ್ನ ಡಿನೋಟ್ ಮಾಡುತ್ತೆ. ಯಾವ ಮಗುಗೆ ಅಫೆಕ್ಟ್ ಆಗಿರೋದು, ಗಂಡ್ ಮಗು. ಓಕೆ, ನೆಕ್ಸ್ಟ್ ಒನ್ ಈ ತರ ಬರ್ದು 5 ಬರ್ದ್ರೆ ಅನ್ಸ್ಪೆಸಿಫೈಡ್, ಅನ್ಅಫೆಕ್ಟೆಡ್, 5 ಜನ ಮಕ್ಕಳು, ಅವ್ರಿಗೇನಿಲ್ಲ ಡಿಸೀಸ್ ಇಲ್ಲ, ಅವ್ರದ್ದು ಸೆಕ್ಸ್ ಮೆನ್ಷನ್ ಮಾಡಿಲ್ಲ, ಗಂಡು ಹೆಣ್ಣು ಅಂತ ಸ್ಪೆಸಿಫೈ ಮಾಡಿಲ್ಲ, ಬಟ್ ಅವ್ರಿಗೆ ಡಿಸೀಸ್ ಇಲ್ಲ. ಆ ನಂಬರ್ಸ್ ನ ಇಷ್ಟು 5 ಬರ್ಕೊಂಡು ಹೋಗೋ ಬದಲು ಈ ತರ ಬರ್ದ್ರೆ ಒಂದೇ ಲೈನ್ ಅಲ್ಲಿ ಮುಗ್ದೋಗುತ್ತೆ. ಇಲ್ಲಿ ಇಬ್ರು ಇದಾರಲ್ವಾ, ಇವ್ರಿಬ್ರು ಬರೆಯೋ ಬದಲು ಈ ತರ ಬರೆದು ಇದ್ರೊಳಗೆ 2 ಹಾಕಿದ್ರೆ ಅನ್ಸ್ಪೆಸಿಫೈಡ್ ಆಫ್ಸ್ಪ್ರಿಂಗ್ಸ್ 2 ವಿತೌಟ್ ಅಫೆಕ್ಟೆಡ್, ಅವ್ರಿಗೆ ಏನಾಗಿಲ್ಲ, ಅಥವಾ ಅನ್ಅಫೆಕ್ಟೆಡ್ ಆಫ್ಸ್ಪ್ರಿಂಗ್ಸ್. ಇದಿಷ್ಟು NCERT ಬುಕ್ ಅಲ್ಲಿರೋ ಸಿಂಬಲ್ಸ್. ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಂಬಲ್ಸ್ ನ ನೋಡೋಣ. ಸಿಂಬಲ್ಸ್ ನೋಡಿ, ಇದಿಷ್ಟು ನಿಮಿಷ ಇದನ್ನೆಲ್ಲ ರಬ್ ಮಾಡ್ಬಿಡ್ತೀನಿ. ಓಕೆ, ದೀಸ್ ಆರ್ ದ ಸಿಂಬಲ್ಸ್. ಅದ್ರಲ್ಲಿರೋವು ಇಲ್ಲಿ ರಿಪೀಟ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ನೋಡಿ. ಮೇಲ್, ಅದಾದ್ಮೇಲೆ ಈ ತರ ಇದ್ರೆ 2 ಮೇಲ್ಸ್ ಅಂತ. ಮತ್ತೆ ಪ್ರೋಬ್ಯಾಂಡ್ ಮೇಲ್ ಅಂತ ಅಂದ್ರೆ ಎ ಪರ್ಸನ್ ಸರ್ವಿಂಗ್ ಫಾರ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಜೆನೆಟಿಕ್ ಸ್ಟಡಿ. ಅವ್ರ ಮನೆಯಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಡಿ ಮಾಡ್ತೀವಲ್ವಾ, ಇವರಲ್ಲಿ ಕಾಣಿಸ್ಕೊಂಡಿರುತ್ತೆ, ಅಥವಾ ಇವರಿಂದ ನಾವು ಜೆನೆಟಿಕ್ ಡಿಸಾರ್ಡರ್ ನ ಸ್ಟಡಿ ಮಾಡ್ತೀವಿ ಅಂತವ್ರಿಗೆ ಈ ತರ ಹ್ಯಾರೋ ಮಾರ್ಕ್ ನ ತೋರಿಸ್ತೀವಿ. ಈ ತರ ಹ್ಯಾರೋ ಮಾರ್ಕ್ ತೋರ್ಸೋದು ಪ್ರೋಬ್ಯಾಂಡ್ ಮೇಲ್ ಅಥವಾ ಫಿಮೇಲ್ಗೂ ತೋರಿಸ್ತೀವಿ. ಈ ತರ ಫಸ್ಟ್ ಪರ್ಸನ್ ಅವರಿಂದ ನಾವೇನ್ ಮಾಡ್ತೀವಿ, ಜೆನೆಟಿಕ್ ಡಿಸಾರ್ಡರ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ ಆ ಫ್ಯಾಮಿಲಿಲಿ. ನೆಕ್ಸ್ಟ್ ಒನ್ ಡಿಸೀಸ್ ಮೇಲ್. ಓಕೆ, ಇದಂದ್ರೆ ರೀಸೆಂಟ್ಲಿ ಅವ್ರೇನಾಗಿರ್ತಾರೆ, ಡೆಡ್ ಆಗಿರುವಂತ ಒಂದು ಪರ್ಸನ್ಗೆ ಮೇಲ್, ಮತ್ತೆ ಫಿಮೇಲ್ ರೀಸೆಂಟ್ಲಿ ಡೆಡ್ ಆಗಿರ್ತಾರೆ ಆ ಪರ್ಸನ್. ಗೊತ್ತಿರಲ್ಲ ಅವರು ಯಾವ ಡಿಸೀಸ್ ಇಂದ ಸತ್ರೋ ಏನೋ ಅಂತ ಗೊತ್ತಿಲ್ಲ, ಅವ್ರಿಗಿತ್ತ ಏನೋ ಅಂತ ಗೊತ್ತಿರಲ್ಲ, ರೀಸೆಂಟ್ಲಿ ಡೆಡ್ ಆಗಿರುತ್ತೆ ಅವ್ರದ್ದು, ಅಂತರ್ನ ಹೀಗೆ ಹೇಳ್ತೀವಿ. ನೆಕ್ಸ್ಟ್ ಒನ್ ಈ ತರ ಡಾರ್ಕ್ ಮಾಡಿದ್ರೆ ಮೇಲ್ ಅಫೆಕ್ಟೆಡ್, ಈ ತರ ಸ್ಪೆರಿಕಲ್ ಶೇಪ್ನ ಶೇಡ್ ಮಾಡಿದ್ರೆ ಅದನ್ನ ಫಿಮೇಲ್ ಅಂತ ಕರಿತೀವಿ. ಮತ್ತೆ ಅಫೆಕ್ಟೆಡ್ ಬೈ ಹಿಸ್ಟ್ರಿ, ಈ ತರ ಶೇಡ್ ಮಾಡಿದ್ರೆ ಅವ್ರದ್ದು ಪೇರೆಂಟ್ಸ್ ಅಲ್ಲೂ ಕೂಡ ಇತ್ತು ಆ ತರ, ಇದನ್ನ ಏನ್ ಮಾಡ್ತೀವಿ, ಸಿಂಬಲೈಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈ ತರ ಪ್ಲಸ್ ಮಾರ್ಕ್ ಇದೆ, ಅದನ್ನ ಎಕ್ಸಾಮಿನ್ ಮಾಡಿದೀವಿ, ಆ ಮೇಲನ್ನ ಎಕ್ಸಾಮಿನ್ ಮಾಡಿದೀವಿ ಅಂತ. ಫಿಮೇಲ್ ಅಲ್ಲೂ ಕೂಡ ಆ ತರ ಇದ್ರೆ ಅದನ್ನೇನಂತ ಕರಿತೀವಿ, ಎಕ್ಸಾಮಿನ್ ಫಿಮೇಲ್, ಟೆಸ್ಟ್ ಮಾಡಿರೋ ಅಂತದ್ದು. ನೆಕ್ಸ್ಟ್ ಒನ್ ಫೆಟರ್ನಲ್ ಟ್ವಿನ್ಸ್. ಫೆಟರ್ನಲ್ ಟ್ವಿನ್ಸ್ ಅಂತ ಅಂದ್ರೆ ಬೇರೆ ಬೇರೆ ಓವಾ ಇಂದ ಡೆವಲಪ್ ಆಗಿರೋ ಅಂತ. ಈಗ ಒಂದು ತಿಂಗಳಿಗೆ ಒಂದೇ ಎಗ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಅಕಸ್ಮಾತ್ ಇನ್ ರೇರ್ ಕೇಸಸ್ ಅಲ್ಲಿ 2 eggs ಪ್ರೊಡ್ಯೂಸ್ ಆಗುತ್ತೆ. ಆ 2 egg 2 ಡಿಫ್ರೆಂಟ್
ಸ್ಪರ್ಮ್ ಜೊತೆ ಫರ್ಟಿಲೈಸ್ ಆದಾಗ ಅವರಲ್ಲಿ ಟ್ವಿನ್ಸ್ ಫಾರ್ಮೇಶನ್ ಆಗುತ್ತೆ. ಟ್ವಿನ್ಸ್ ಫಾರ್ಮೇಶನ್ ಆಗುತ್ತೆ. ಆ ಟ್ವಿನ್ಸ್ ದೇ ಆರ್ ನಾಟ್ ಐಡೆಂಟಿಕಲ್ ಟ್ವಿನ್ಸ್. ಅವರು ಬೇರೆ ಬೇರೆ ಓವಾ ಇಂದ ಬೇರೆ ಬೇರೆ ಸ್ಪರ್ಮ್ಸ್ ಇಂದ ಇರೋದ್ರಿಂದ ದೇ ಆರ್ ನಾಟ್ ಐಡೆಂಟಿಕಲ್. ಅಂತರ್ನ ಏನಂತ ಕರಿದ್ವಿ? ಫ್ಯಾಟರ್ನಲ್ ಟ್ವಿನ್ಸ್ ಅಂತ ಕರಿದ್ವಿ. ಇಲ್ಲಿ ಫ್ಯಾಟರ್ನಲ್ ಮೇಲ್ ಟ್ವಿನ್ಸ್, ಇಲ್ಲಿ ಕೂಡ ನೋಡಿ ಫ್ಯಾಟರ್ನಲ್ ಫಿಮೇಲ್ಸ್. ನೆಕ್ಸ್ಟ್ ಒಂದು ಐಡೆಂಟಿಕಲ್ ಟ್ವಿನ್ಸ್ ಅಂದ್ರೆ ಇವರಿಬ್ರು ಮಧ್ಯೆ ಈ ತರ ಲೈನ್ ಹಾಕಿದ್ರೆ ಒಂದೇ ಓವಾ ಈ ಫರ್ಟಿಲೈಸ್ಡ್ ವಿತ್ ಒನ್ ಸಿಂಗಲ್ ಸ್ಪರ್ಮ್ ಝೈಗೋಟ್ ಫಾರ್ಮೇಶನ್ ಆದ ತಕ್ಷಣ ಅದು ಕ್ಲೀವ್ ಆದ್ರೆ ಅದರಲ್ಲಿಂದ ಪ್ರೊಡ್ಯೂಸ್ ಆಗುವಂತ ಆಫ್ ಸ್ಪ್ರಿಂಗ್ಸ್ ನ ಏನಂತ ಕರಿತೀವಿ? ಐಡೆಂಟಿಕಲ್ ಟ್ವಿನ್ಸ್ ಅಂತ ಕರಿತೀವಿ. ಈ ತರದ್ದು ಸಿಂಬಲ್ ಇದು ಮೇಲ್ ಐಡೆಂಟಿಕಲ್ ಟ್ವಿನ್ಸ್, ಇದು ಫಿಮೇಲ್ ಐಡೆಂಟಿಕಲ್ ಟ್ವಿನ್ಸ್. ಈ ತರ ಹಾಕಿ ಎ ಅಂತ ಹಾಕಿ ಅದನ್ನ ಬ್ರಾಕೆಟ್ ಅನ್ನು ಮಾಡ್ಕೊಂಡೆ ಈಗ ಬೇರೆ ಮಗುನ ಅಡಾಪ್ಟ್ ಮಾಡ್ಕೊಂಡಿರೋದು, ಮೇಲ್ ಚೈಲ್ಡ್ ನ ಅಡಾಪ್ಟ್ ಮಾಡ್ಕೊಂಡಿರೋದಕ್ಕೆ ಈ ತರ ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ. ಅದೇ ತರ ಸ್ಪೆರಿಕಲ್ ನ ಈ ತರ ಬ್ರಾಕೆಟ್ ಹಾಕಿ ಮಧ್ಯ ಎ ಅಂತ ಬರೆದ್ರೆ ಅದನ್ನ ಆ ಫಿಮೇಲ್ ಚೈಲ್ಡ್ ನ ಅಡಾಪ್ಟ್ ಮಾಡ್ಕೊಂಡಿರೋದು, ಬೇರೆ ಯಾರ್ದೋ ಪೇರೆಂಟ್ಸ್ ನ ಅಡಾಪ್ಟ್ ಮಾಡ್ಕೊಂಡಿರೋದು. ಇದು ನಿಮಗೆ ಗೊತ್ತಾಗಿದೆ ಅಲ್ಲೇ, ಸೆಕ್ಸ್ ಅನ್ನೋನ್, ಅದು ಮೇಲ್ ಚೈಲ್ಡ್ ಅಥವಾ ಫಿಮೇಲ್ ಚೈಲ್ಡ್ ಅಂತ ಗೊತ್ತಿಲ್ಲ ನಮ್ಗೆ, ಬಟ್ ದೇ ಆರ್ ಅನ್ಅಫೆಕ್ಟೆಡ್. ನೆಕ್ಸ್ಟ್ ಒನ್ ಲಿವ್ಡ್ ಒನ್ ಡೇ, ತುಂಬಾ ಸಣ್ಣದ್ ಬರೆದ್ರೆ, ಅದಕ್ಕಿಂತ ಸಣ್ಣದ್ ಬಂದ್ರೆ ಒಂದೇ ಒಂದ್ ದಿನ ಬದುಕಿತ್ತ ಆ ಮಗು ಅಂತ. ಈ ತರ ಇದು ಲೈಕ್ ಡೈಮಂಡ್ ಶೇಪ್ ಬರ್ದು ಅದ್ರ ಮಧ್ಯೆ ಪ್ಲಸ್ ಮಾರ್ಕ್ ಹಾಕಿದ್ರೆ ಮಗು ಹುಟ್ಟಬೇಕಾದ್ರೆ ಅಥವಾ ಹುಟ್ಟಕ್ಕಿಂತ ಮುಂಚೆನೆ ಏನಾಗಿತ್ತಂತ ಸತ್ತೋಗಿದ್ರೆ ಅದನ್ನ ಸ್ಟಿಲ್ ಬರ್ತ್ ಅಂತ ಕರಿದ್ವಿ. ಅಬಾರ್ಷನ್ ಆದ್ರೆ ಮಿಸ್ ಕ್ಯಾರಿಯೇಜ್ ಅಂತ. ನೆಕ್ಸ್ಟ್ ಒನ್ ಪ್ರೆಗ್ನೆನ್ಸಿ ಇದ್ರೆ ಆ ಲೇಡಿ, ಆ ತರ ಪಿ ಅಂತ. ನೆಕ್ಸ್ಟ್ ಒನ್ ಮ್ಯಾರೇಜ್, 1 ಲೈನ್. ಕ್ಲೋಸ್ ರಿಲೇಟಿವ್ ಜೊತೆ ಆದ್ರೆ 2 ಲೈನ್ಸ್ ಆಗ್ಬೇಕು. ಮತ್ತೆ ಕೆಲವೊಂದು ಅಫೈರ್ಸ್ ಇರುತ್ತೆ ನೋಡಿ, ಸ್ಪಾಸ್ ಬಿಟ್ಟು ಅವ್ರ ಹೆಂಡತಿ ಬಿಟ್ಟು ಬೇರೆ ಜೊತೆ ಅಫೇರ್ ಇದ್ದಾಗ ಅದನ್ನ ಡಾಟ್ 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 ಲೈನ್ ಇಂದ ಏನ್ ಮಾಡ್ತಾರೆ? ಡಿನೋಟ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಒನ್ ನೋಡಿ, ಇವ್ರು ಸಪರೇಟೆಡ್, ಡೈವೋರ್ಸ್ ಆಗಿ ಸಪರೇಟ್ ಆಗಿರೋದಕ್ಕೆ ಈ ತರ ಡಿನೋಟ್ ಮಾಡ್ತಾರೆ. ಮತ್ತೆ ಆ ಕಪಲ್ಗೆ ಚೈಲ್ಡ್ ಇಲ್ಲ ಅಂದ್ರೆ ಈ ತರ ಆ ಲೈನ್ ಲೋಯರ್ ಅಂದ್ರೆ ಡೌನ್ವರ್ಡ್ ಒಂದು ಲೈನ್ ಹಾಕಿ ಅಲ್ಲಿ ಈ ತರ ಲೈನ್ ಹಾಕಿದ್ರೆ ನೋ ಚೈಲ್ಡ್. ಓಕೆ, ದೀಸ್ ಆರ್ ಸಮ್ ಮೋರ್ ಪೆಡಿಗ್ರಿ ಸಿಂಬಲ್ಸ್ NCERT ಸಿಲೆಬಸ್ ಇಲ್ಲದೆ ಇರೋದು. ಇದೆಲ್ಲ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ, ಆದ್ರೆ ನೀವು ಜಾಸ್ತಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ವೆರಿ ಇಂಪಾರ್ಟೆಂಟ್ ಒನ್, ಸಿಂಬಲ್ಸ್ ನ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂಡ. ನೆಕ್ಸ್ಟ್ ಒನ್ ನಾವು ಪೆಡಿಗ್ರಿ ಅನಾಲಿಸಿಸ್ ಬಗ್ಗೆ ಹೋಗೋಣ. ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ 4 ಡಿಫ್ರೆಂಟ್ ಡಿಸೀಸ್ ಬರುತ್ತೆ. ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ ನಾನು ಯಾವ್ಯಾವ ಡಿಸೀಸ್ ಅಂತ. ಇನ್ ಬ್ರೀಫ್ ಆಗಿ ವೆರಿ ಇಂಪಾರ್ಟೆಂಟ್ ಒಂದು ಡಯಾಗ್ರಾಮ್ ಕೊಟ್ಟು ಪೆಡಿಗ್ರಿ ಇದು ಐಡೆಂಟಿಫೈ ವೆದರ್ ಇಟ್ ಈಸ್ ಆಟೋಸೋಮಲ್ ಲಿಂಕ್ಡ್ ಜೀನ್ ಅಥವಾ ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ ಅಂತ ಕೇಳ್ತಾರೆ. ಇಲ್ಲಿನ ಫಸ್ಟ್ ಒನ್ ಪೆಡಿಗ್ರಿ ಅನಾಲಿಸಿಸ್ ಆಫ್ ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ಟ್ರೀಟ್. ಅಂದ್ರೆ ಆಟೋಸೋಮ್ ಅಂತ ಅಂದ್ರೆ the chromosomes other than the sex chromosome, body chromosome ಅಥವಾ somatic chromosome ಅಲ್ಲಿ ಲಿಂಕ್ ಆಗಿರೋ ಜೆನೆಟಿಕ್ ಡಿಸಾರ್ಡರ್ ಅದು ಡಾಮಿನೆಂಟ್ ಟ್ರೇಡ್ ಆಗಿದ್ರೆ ಅದಕ್ಕೊಂದು ಎಕ್ಸಾಂಪಲ್ ಮಯೋಟೋನಿಕ್ ಡಿಸ್ಟ್ರೋಫಿ ಅಂತ, ಮಸಲ್ ರಿಲೇಟೆಡ್ ಒಂದು ಜೆನೆಟಿಕ್ ಡಿಸಾರ್ಡರ್. ಮತ್ತೆ ಡಿಂಪಲ್ ಇನ್ ಚೀಕ್, ಕೆಲವೊಬ್ಬರಿಗೆ ಡಿಂಪಲ್ ಫಾರ್ಮೇಶನ್ ಆಗುತ್ತೆ ನೋಡಿ ಕೆನ್ನೆ ಮೇಲೆ, ಅದು ಅವೆರಡೂನು ಡಾಮಿನೆಂಟ್. ಅನಾಲಿಸಿಸ್ ಮಾಡೋಣ ಫಸ್ಟ್. ಅಫೆಕ್ಟೆಡ್ ಕ್ಯಾರೆಕ್ಟರ್ ಇಸ್ ಟು ಇನ್ಹೆರಿಟೆಡ್ ಟು ದ ಪ್ರೋಜೆನಿಸ್ ಐದರ್ ಫ್ರಮ್ ದ ಅಫೆಕ್ಟೆಡ್ ಮದರ್ ಆರ್ ಫ್ರಮ್ ದ ಅಫೆಕ್ಟೆಡ್ ಫಾದರ್. ಓಕೆ, ಅದೇನ್ ಡಿಸೀಸ್, ಈಗ ಡಿಂಪಲ್ ಚೀಕ್ ನ ತಗೊಳ್ಳಿ, ನೀವು ಎಷ್ಟೊಂದು ಜನ ನೋಡಿರ್ತೀರಿ. ದ ಅಫೆಕ್ಟೆಡ್ ಕ್ಯಾರೆಕ್ಟರು ಯಾರಿಂದ ಅವ್ರಿಗೆ ಇನ್ಹೆರಿಟ್ ಆಗಿರುತ್ತೆ? ಅಫೆಕ್ಟೆಡ್ ಮದರ್ ಇಂದ ಅಥವಾ ಅಫೆಕ್ಟೆಡ್ ಫಾದರ್ ಇಂದ. ಅಂಡ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಹೋಮೋಸೈಗಸ್ ಅಥವಾ ಹೆಟ್ರೋಸೈಗಸ್. ಡಾಮಿನೆಂಟ್ ಜೀನ್ ಅಂತ ಅಂದ್ರೆ ಎಕ್ಸಾಂಪಲ್ ಡಿಂಪಲ್ ಅಂತ ಅಂದ್ರೆ ಡಿನೇ ತಗೊಳ್ಳೋಣ, ಡಿ ಇದ್ದಾಗೂ ಕೂಡ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಇನ್ನೊಂದು ಹೆಟ್ರೋಸೈಗಸ್ ಇದ್ದಾಗೂ ಕೂಡ ಏನಾಗುತ್ತೆ? ಎಕ್ಸ್ಪ್ರೆಸ್ ಆಗುತ್ತೆ. ಹಾಗಾದ್ರೆ ಹೆಟ್ರೋಸೈಗಸ್ ಇದ್ದಾಗೂ ಎಕ್ಸ್ಪ್ರೆಸ್ ಆಗುತ್ತೆ ಅಂದ್ರೆ ದ ಅಫೆಕ್ಟೆಡ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ಡ್ ಇನ್ ಬೋತ್ ಮೇಲ್ ಮತ್ತೆ ಫಿಮೇಲ್ ಪ್ರೋಜೆನಿಸ್ ಇನ್ ಆಲ್ ದ ಜನರೇಷನ್ಸ್. ಎಲ್ಲಾ ಜನರೇಷನ್ ಅಲ್ಲೂ ಆ ಡಿಂಪಲ್ ಚೀಕ್ ಅನ್ನೋದು ಎಕ್ಸ್ಪ್ರೆಸ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಡಾಮಿನೆಂಟ್ ಅಂತ ಕರಿತೀವಿ. ಮತ್ತೆ ಮೇಲ್ ಮತ್ತೆ ಫಿಮೇಲ್ ಇಬ್ರಿಗೂ ಅಫೆಕ್ಟ್ ಆದ್ರೆ ಅದನ್ನ ಆಟೋಸೋಮಲ್ ಅಂತ ಕರಿತೀವಿ. ಇಲ್ಲಿ ಒಂದು ಪೆಡಿಗ್ರಿ ಇದೊಂದು ಚಾರ್ಟ್ ಇದೆ ನೋಡಿ. ಇಲ್ಲಿ ಫಿಮೇಲ್ಗೆ ಡಿ ಹೆಟ್ರೋಸೈಗಸ್ ಇದೆ, ಮೇಲ್ ಹೋಮೋಸೈಗಸ್ ಇದೆ. ನೆಕ್ಸ್ಟ್ ಜನರೇಷನ್ ಅಲ್ಲಿ ನೋಡಿದ್ರೆ ಅವ್ರದ್ದು ಪ್ರೊಜೆನಿಸ್ 4 ಪ್ರೊಜೆನಿಸ್ ಇದೆ. ಫಸ್ಟ್ ಚೈಲ್ಡ್ ಮೇಲ್, ಸೆಕೆಂಡ್ ಚೈಲ್ಡ್ ಫಿಮೇಲು, ಆಮೇಲೆ ಅಗೇನ್ ಥರ್ಡ್ ಚೈಲ್ಡ್ ಫಿಮೇಲು, ಫೋರ್ತ್ ಒನ್ ಹೆಟ್ರೋಸೈಗಸ್. ಎಲ್ಲದರಲ್ಲೂ ಹೆಟ್ರೋಸೈಗಸ್. ಯಾಕೆ ಹೋಮೋಸೈಗಸ್ ಯಾಕೆ ಬರಲ್ಲ? ಯಾಕಂದ್ರೆ ಇವರು ರಿಸೆಸಿವ್ ಕ್ಯಾರೆಕ್ಟರ್ ಎರಡು ಇರೋದು, ಡಿ ರಿಸೆಸಿವ್ ಇರೋದ್ರಿಂದ ಆಫ್ ಸ್ಪ್ರಿಂಗ್ಸ್ ಅಲ್ಲೆಲ್ಲ ಬರೋದು ಹೆಟ್ರೋಸೈಗಸ್ ಅಲೀಲ್ಸೆ.
ಹಾಗಾಗಿ ಈ ಫಸ್ಟ್ ಜನರೇಷನ್ ಅಲ್ಲಿ ಇದೆ, ಇದು ಜನರೇಷನ್ G1 ಅಂತ ಹಾಕೊಳ್ಳಿ, ಇದು ಸೆಕೆಂಡ್ ಜನರೇಷನ್ G2 ಅಂತ ಹಾಕೊಳ್ಳಿ, ನೆಕ್ಸ್ಟ್ ಒನ್ ಇದು G3. ಎಲ್ಲಾ ಜನರೇಷನ್ ಅಲ್ಲೂ ಇದೆ, ಒಂದು ಜನರೇಷನ್ ಅಲ್ಲೂ ಅದು ಸ್ಕಿಪ್ ಆಗಿಲ್ಲ. ಮತ್ತೆ ಮೇಲ್ ಮತ್ತೆ ಫಿಮೇಲ್ ಎರಡರಲ್ಲೂ ಬರುತ್ತೆ. ಹಾಗಾಗಿ ಇದನ್ನೇನಂತ ಕರಿತೀವಿ, ಆಟೋಸೋಮ್ ಲಿಂಕ್ಡ್. ಅದು ಆಟೋಸೋಮ್ ಡಾಮಿನೆಂಟ್ ಡಿಸೀಸ್. ಇದು ಆಟೋಸೋಮ್ ಡಾಮಿನೆಂಟ್ ಡಿಸೀಸ್. ಇದು ಈ ತರ ಕೊಟ್ರೆ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡೋಕೆ ಕೆಲವೊಂದು ರೂಲ್ಸ್ ಮತ್ತೆ ಟ್ರಿಕ್ಸ್ ಇದೆ, ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಒನ್ ಇನ್ನೊಂದು ಆಟೋಸೋಮ್ ರಿಸೆಸಿವ್ ನಾವು ತಗೊಳ್ಳೋಣ. ನೆಕ್ಸ್ಟ್ ಒನ್ ಯಾವುದು, ಆಟೋಸೋಮ್ ರಿಸೆಸಿವ್ ಟ್ರೇಡ್ ನ ತಗೊಳ್ಳೋದಾದ್ರೆ ಎಕ್ಸಾಂಪಲ್ ಅದಕ್ಕೆ ಸಿಕ್ಕಲ್ ಸೆಲ್ ಅನಿಮಿಯಾ, ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತೆ ಫಿನೈಲ್ ಕೆಟೋನೂರಿಯಾ. ಫಿನೈಲ್ ಕೆಟೋನೂರಿಯಾ ನಾವು ಆಗ್ಲೇ ಓದಿದೀವಿ. ಸಿಕ್ಕಲ್ ಸೆಲ್ ಅನಿಮಿಯಾ ಇಲ್ಲಿ ಡಿಟೇಲ್ ಆಗಿ ತಗೊಳ್ತೀವಿ. ಅನಾಲಿಸಿಸ್ ನಾವು ತಗೊಳ್ಳೋದಾದ್ರೆ the affected characters is inherited to the progenies from normal parents, but they are carrier. And it is expressed in the recessive homozygous. Recessive ಅಂದ ತಕ್ಷಣ ಎಕ್ಸಾಂಪಲ್ ಸಿಕ್ಕಲ್ ಸೆಲ್ಗೆ ಸ್ಮಾಲ್ ಎಸ್ ತಗೊಂಡ್ರೆ, ಓಕೆ, ಈ ಕಂಡೀಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ ರಿಸೆಸಿವ್ ಕ್ಯಾರೆಕ್ಟರ್, ಬಟ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ದ ಹೋಮೋಸೈಗಸ್ ಕಂಡೀಷನ್. ಸ್ಮಾಲ್ ಎಸ್ ಇದ್ರೆ ಮಾತ್ರ ಏನಾಗುತ್ತೆ, ಎಕ್ಸ್ಪ್ರೆಸ್ ಆಗುತ್ತೆ. ಅಫೆಕ್ಟೆಡ್ ಕ್ಯಾರೆಕ್ಟರು ಪೇರೆಂಟಲ್ ಇದ್ರೂ ಕೂಡ ಅಂಡ್ ಇಟ್ ಈಸ್ ಎಕ್ಸ್ಪ್ರೆಸ್ ಇನ್ ದ ರಿಸೆಸಿವ್ ಸ್ಟೇಟಸ್ ಅಲ್ಲಿ ಮಾತ್ರ ಏನಾಗುತ್ತೆ, ಎಕ್ಸ್ಪ್ರೆಸ್ ಆಗುತ್ತೆ. ಬಟ್ ಪೇರೆಂಟ್ ಕೂಡ ನಾರ್ಮಲ್ ಆಗಿ ಕಾಣಿಸ್ತಾರೆ, ಯಾಕಂದ್ರೆ ಹೆಟ್ರೋಸೈಗಸ್ ಇರೋದ್ರಿಂದ. affected character is expressed in both male ಮತ್ತೆ ಫಿಮೇಲ್ progenies but not in all generation. ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳ್ದಾಗೆ ಆಟೋಸೋಮಲ್ ಡಾಮಿನೆಂಟ್ ಟ್ರೇಡ್ ಅಲ್ಲಿ ಇನ್ ಕ್ಯಾರೆಕ್ಟರ್ ಇರುತ್ತಲ್ವಾ, ಎಲ್ಲಾ ಜನರೇಷನ್ ಅಲ್ಲೂ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅದು ಡಾಮಿನೆಂಟ್. ಇಲ್ಲಿ ರಿಸೆಸಿವ್ ಆಗಿರೋದ್ರಿಂದ ಓನ್ಲಿ ರಿಸೆಸಿವ್ ಮಾತ್ರೆ ಬಂದಾಗ, ಯಾವಾಗ ರಿಸೆಸಿವ್ ಕ್ಯಾರೆಕ್ಟರ್ ಜೊತೆ ಹೋಮೋಸೈಗಸ್ ಬಂದಾಗ ಅದೇನಾಗುತ್ತೆ, ಎಕ್ಸ್ಪ್ರೆಸ್ ಆಗುತ್ತೆ. ಜನರೇಷನ್ ಬಿಟ್ಟು ಏನಾಗುತ್ತೆ, ಆ ಡಿಸೀಸು ಎಕ್ಸ್ಪ್ರೆಸ್ ಆಗುತ್ತೆ. ಹಾಗಾಗಿ ಅಂತ ಒಂದು ಇದನ್ನ ನಾವು ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ನೋಡಿ ಇಲ್ಲಿ HB ಅಂತ ಹೇಳ್ತೀವಿ, ಹಿಮೋಗ್ಲೋಬಿನ್. ಅದ್ರ ಮೇಲೆ A ಇದ್ರೆ ನಾರ್ಮಲ್, S ಇದ್ರೆ ಸಿಕ್ಕಲ್ ಸೆಲ್ ಅನಿಮಿಯಾ, ಅದು ಕ್ಯಾರಿಯರ್. ಅಂದ್ರೆ ಅದು ಕ್ಯಾರಿ ಮಾಡ್ತಿದೆ ಆ ಒಂದು ಅಲ್ಲಿ ಇದು ಸಿಕ್ಕಲ್ ಸೆಲ್ ಅನಿಮಿಯಾನ. ಇವರಿಬ್ರು ಕ್ಯಾರಿಯರ್, ಬಟ್ ಅವರಲ್ಲಿ ಎಕ್ಸ್ಪ್ರೆಸ್ ಆಗಿಲ್ಲ, ಯಾಕಂದ್ರೆ ಇಟ್ ಈಸ್ ರಿಸೆಸಿವ್ ಆಗಿರೋದ್ರಿಂದ. ಇವರಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಸಿಕ್ಕಲ್ ಸೆಲ್ ಅನಿಮಿಯಾ ಎಕ್ಸ್ಪ್ರೆಸ್ ಆಗಿಲ್ಲ, ಬಟ್ ಸೆಕೆಂಡ್ ಜನರೇಷನ್ ಅಲ್ಲಿ ಏನಾಗಿದೆ, ಎಕ್ಸ್ಪ್ರೆಸ್ ಆಗಿದೆ. ಯಾಕಂದ್ರೆ ಇಲ್ಲಿ ಹೋಮೋಸೈಗಸ್ ಅಂದ್ರೆ ನಾರ್ಮಲ್ ಜೀನ್, ಹೇಗೆ ಅಂದ್ರೇನು ನಾರ್ಮಲ್ ಜೀನು, SS ಹೋಮೋಸೈಗಸ್ ಬಂತು, ಇಲ್ಲಿ ಒಂದು SS ಹೋಮೋಸೈಗಸ್ ಬಂತು. ಇವರಿಬ್ರು ಹೋಮೋಸೈಗಸ್ ರಿಸೆಸಿವ್ ಆಗಿರೋದ್ರಿಂದ ಇವರಿಬ್ರಲ್ಲೂ ಸಿಕ್ಕಲ್ ಸೆಲ್ ಅನಿಮಿಯಾ ಏನಾಗುತ್ತೆ, ಎಕ್ಸ್ಪ್ರೆಸ್ ಆಗುತ್ತೆ. ನೆಕ್ಸ್ಟ್ ಒನ್ ತಗೊಳೋದಾದ್ರೆ ಅವರು ನಾರ್ಮಲ್ ಅಥವಾ ಕ್ಯಾರಿಯರ್ ಫಿಮೇಲ್ ನ ಮದ್ವೆ ಆದ್ರೆ ಅವ್ರ ಜನರೇಷನ್ ಅಲ್ಲಿ ಕೂಡ ಏನಾಗುತ್ತೆ, ಇವ್ರು ಹೋಮೋಸೈಗಸ್ ರಿಸೆಸಿವ್ ಆಗಿರೋದ್ರಿಂದ, ಇಲ್ಲಿ ಹೆಟ್ರೋಸೈಗಸ್ ರಿಸೆಸಿವ್ ಇರೋದ್ರಿಂದ ಅವರಲ್ಲಿ ಒಬ್ರು ಕ್ಯಾರಿಯರ್ ಪರ್ಸನ್ ಬರುತ್ತೆ, ಏನಾಗುತ್ತೆ, ಇಬ್ರು ಡಿಸೀಸ್ ಬರುತ್ತೆ, ರಿಸೆಸಿವ್ ಕ್ಯಾರೆಕ್ಟರ್. ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಇಂದ ಅಫೆಕ್ಟೆಡ್ ಏನಾದ್ರು ಡಾಟರ್ ಆಫ್ಸ್ಪ್ರಿಂಗ್ಸ್ ಬಂತು ಅಂತ ಅಂದ್ರೆ ಇದು ರಿಸೆಸಿವ್ ಅಂತ ನೆನ್ಪಿಟ್ಕೊಳ್ಬೇಕು. ರಿಸೆಸಿವ್ ಆಟೋಸೋಮಲ್ ರಿಸೆಸಿವ್ ಅಂತ. ನೆಕ್ಸ್ಟ್ ರೂಲ್ಸ್ ಅಲ್ಲಿ ಹೇಳ್ಕೊಡ್ತೀನಿ ಡೀಟೇಲ್ ಆಗಿ. ಇದಿಷ್ಟು ಪೆಡಿಗ್ರಿ ಅನಾಲಿಸಿಸ್ ಆಫ್ ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್. ಯಾರ ಎಕ್ಸಾಂಪಲ್, ಸಿಕ್ಕಲ್ ಸೆಲ್ ಅನಿಮಿಯಾ, ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತೆ ಫಿನೈಲ್ ಕೆಟೋನೂರಿಯಾ. ಓಕೆ, ನೆಕ್ಸ್ಟ್ ಸೆಕ್ಸ್ ಲಿಂಕ್ಡ್, ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ.